ಇನ್ನು ಕಾರಂಜಾದ ಸಂತ್ರಸ್ತರಿಗೆ ಇನ್ನೂ ಕೂಡ ಪರಿಹಾರ ಸಿಕ್ಕಿಲ್ಲ. 2.5 ವರ್ಷದಿಂದ ರೈತರು ಅಹೋರಾತ್ರಿ ಧರಣಿಯನ್ನ ಮಾಡ್ತಾ ಇದ್ದಾರೆ. ಇದು 2 ವರ್ಷದ ಸಮಸ್ಯೆ ಅಲ್ಲ, 4 ದಶಕಗಳ ಸಮಸ್ಯೆ. 28 ಹಳ್ಳಿ ರೈತರು ಫಲವತ್ತಾದ ಭೂಮಿಯನ್ನ ಕಳ್ಕೊಂಡಿದ್ದಾರೆ. ಒಬ್ಬರಿಗೂ ₹1, ₹5, ₹5, 10 ಸಾವಿರ ಕೊಟ್ರೆ ಏನಕ್ಕಾಗುತ್ತೆ? ರೈತರ ಪ್ರತಿಭಟನೆಗೆ ಸೊಪ್ಪು ಹಾಕಿಲ್ಲ ಬೀದರ್ ಜಿಲ್ಲಾಡಳಿತ. 15 ದಿನಗಳ ಒಳಗೆ ಪರಿಹಾರ ನೀಡೋದಕ್ಕೆ ಸರ್ಕಾರಕ್ಕೆ ಪತ್ರವನ್ನ ಬರೆದಿದ್ದಾರೆ, ಡೆಡ್ ಲೈನ್ ಕೊಟ್ಟಿದ್ದಾರೆ. ಪರಿಹಾರ ನೀಡದೇ ಇದ್ರೆ ಸಾಮೂಹಿಕವಾಗಿ ಆತ್ಮಹತ್ಯೆಯನ್ನ ಮಾಡ್ಕೊಳ್ತೀವಿ ಅಂತ ಎಚ್ಚರಿಕೆ ಕೊಟ್ಟಿದ್ದಾರೆ ರೈತರು. ಕಾರಂಜಾ ಸಂತ್ರಸ್ತರು ಬೀದರ್ ಜಿಲ್ಲಾಧಿಕಾರಿ SP ಅವರಿಗೆ ಡೆಡ್ ಲೈನ್ ಅನ್ನು ನೀಡಿದ್ದಾರೆ. ಕಾರಂಜಾ ಜಲಾಶಯಕ್ಕೆ ಭೂಮಿ ಕಳೆದುಕೊಂಡಂತ ರೈತರು 15,000 ಎಕರೆ ಭೂಮಿಯನ್ನ, ಫಲವತ್ತಾದ ಭೂಮಿಯನ್ನ ಕಳ್ಕೊಂಡಿದ್ದಾರೆ. ಅದಕ್ಕೆ ಪ್ರತಿಯಾಗಿ 28 ಹಳ್ಳಿಯ ರೈತರಿಗೆ ಇನ್ನೂ ಏನು ಪರಿಹಾರ ಸಿಕ್ಕಿಲ್ಲ. ಹೀಗಾಗಿ 15 ದಿನಗಳ ಗಡುವನ್ನ ಕೊಟ್ಟಿದ್ದಾರೆ. 15 ದಿನಗಳ ಒಳಗಡೆ ನಮಗೆ ಪರಿಹಾರ ಸಿಗ್ಲಿಲ್ಲ ಅಂತಂದ್ರೆ ಎಲ್ಲ ರೈತರು ಸೇರಿ ನಾವು ಸಾಮೂಹಿಕವಾಗಿ ಆತ್ಮಹತ್ಯೆಯನ್ನ ಮಾಡ್ಕೊಳ್ತೀವಿ ಅಂತ ಎಚ್ಚರಿಕೆಯನ್ನ ನೀಡಿದ್ದಾರೆ. ಗಡಿ ಜಿಲ್ಲೆ ಬೀದರ್ನ ರೈತರ ಜೀವನಾಡಿ ಕಾರಂಜಾ ಜಲಾಶಯದಲ್ಲಿ 1 ಇಲ್ಲ 2 ಇಲ್ಲ 15,000 ಎಕರೆ ಭೂಮಿಯನ್ನ ಕಳೆದುಕೊಂಡು 28 ಹಳ್ಳಿಯ 100 ರೈತ ಕುಟುಂಬಗಳು ಬೀದಿ ಪಾಲಾಗ್ಯಾವ. 15 ದಿನ ಒಳಗಡೆ ಸರ್ಕಾರ ನಮ್ಮ ಬೇಡಿಕೆಗೆ ಸ್ಪಂದಿಸದಿದ್ರೆ ನಾವು ಸಾಮೂಹಿಕ ಆತ್ಮಹತ್ಯೆ ಮಾಡ್ಕೋತೀವಿ ಅಂತೇಳಿ ಈಗಾಗಲೇ ಸರ್ಕಾರ ಜಿಲ್ಲಾಡಳಿತದವರು ಎಚ್ಚರಿಕೆ ಕೂಡ ಕೊಟ್ಟಿದ್ದಾರೆ. ನೋಡ್ಬೋದು ನೀವು ಈಗಾಗಲೇ ಈ ಒಂದು ಪತ್ರದಲ್ಲಿ ಒಂದು ವೇಳೆ 15 ದಿನ ಒಳಗಾಗಿ ನಮ್ಮ ಬೇಡಿಕೆಗಳನ್ನು ಬಗೆಹರಿದಿದ್ದರೆ ಎಲ್ಲ 28 ಹಳ್ಳಿಯ ಕಾರಂಜಾ ಸಂತ್ರಸ್ತರು ಸಾಮೂಹಿಕ ಆತ್ಮಹತ್ಯೆ ಮಾಡ್ಕೋತೀವಿ ಅಂತೇಳಿ ಕಾರಂಜಾ ಸಂತ್ರಸ್ತರು ನೋವಿನ ದಿನದ ಈ ಪತ್ರವನ್ನು ಬರೆದಿದ್ದಾರೆ. ಕಾರಣ ಜಿಲ್ಲಾ ಉಸ್ತುವಾರಿ ಸಚಿವರ ಕಚೇರಿ ಮುಂಭಾಗದಲ್ಲಿ ಕಳೆದ 2.5 ವರ್ಷಗಳಿಂದ ಏನು ಈಗಾಗಲೇ ಅಹೋರಾತ್ರಿ ಧರಣಿಯನ್ನು ಕಾರಂಜಾ ಸಂತ್ರಸ್ತರು ನಡೆಸ್ತಾ ಇದ್ದಾರೆ. 15,000 ಎಕರೆ ಭೂಮಿಯನ್ನು ಕಳ್ಕೊಂಡು ಭೂ ಪರಿಹಾರ ಆ ಸಂದರ್ಭದಲ್ಲಿ ಅವ್ರಿಗೆ 1,000, 5,000, 3,000, 10,000 ಈ ರೀತಿ ಏನು ಪರಿಹಾರ ಬಂದದ, ವೈಜ್ಞಾನಿಕ ಪರಿಹಾರ ಕೊಡಬೇಕು. ಈಗಾಗಲೇ ನ್ಯಾಯಾಲಯದ ಮೊರೆ ಹೋದಂಥ ರೈತರಿಗೆ ಏನು ನ್ಯಾಯಾಲಯ ಆದೇಶದ ಮೇರೆಗೆ ಏನು ಪರಿಹಾರನ ಸಿಕ್ಕ್ಯದ ಆ ಪರಿಹಾರ ನಮಗೆ ಬೇಕೇ ಬೇಕು, ಇಲ್ಲಾಂದ್ರೆ ನಾವು 15 ದಿವಸ ಒಳಗಡೆ ಸಾಮೂಹಿಕ ಆತ್ಮಹತ್ಯೆ ಮಾಡ್ಕೋತೀವಿ ಅಂತೇಳಿ ಕಾರಂಜಾ ಸಂತ್ರಸ್ತರು ನೋಡ್ಬೋದು ನೀವು ದೃಶ್ಯದಲ್ಲಿ. ಅವ್ರು ಸರ್ಕಾರಕ್ಕೆ ಎಚ್ಚರಿಕೆ ಕೊಟ್ಟರು ಅಂತ ಹೇಳ್ಬೋದು. ನಿಜಕ್ಕೂ ಈ ಒಂದು ದೇಶ ಅಭಿವೃದ್ಧಿ ರೈತರ ಅಭಿವೃದ್ಧಿ ಆದ್ರೆ ದೇಶ ಅಭಿವೃದ್ಧಿ ಆಗ್ತದ ಅಂತೇಳಿ ಜನಪ್ರತಿನಿಧಿಗಳು ರಾಜಕಾರಣಿಗಳು ಹೇಳ್ತಾರೆ. ನಿಜಕ್ಕೂ ಅವ್ರಿಗೆ ಸ್ವಲ್ಪ ಆದರೂ ಈ ರೈತರ ಬಗ್ಗೆ ಕಾಳಜಿ ಇದೆಯಾ ಎಂಬ ಪ್ರಶ್ನೆ ಸಹಜವಾಗಿ ಮೂಡ್ಲತ್ತದ. ಏನೊಂದು ಎಚ್ಚರಿಕೆ ಕೊಟ್ಟಿರಿ, 15 ದಿವಸ ಯಾರಿಗೆ ಗಡುವು ಕೊಟ್ಟಿರಿ, ಏನಿದೆ ಸರ್ ನಿಮ್ಗೆ? ನಾವು ಜಿಲ್ಲಾ ಆಡಳಿತಕ್ಕೆ, ಜಿಲ್ಲಾಧಿಕಾರಿ ಅವರಿಗೆ, ಆಮೇಲೆ SP ಅವರಿಗೆ, ಯಾಕಂದ್ರೆ ನಾವು 2.5 ವರ್ಷ ಆಯಿತು ನಾವಿಂದ ಅಹೋರಾತ್ರಿ ಧರಣಿ ಮಾಡ್ತಾ ಇದ್ದೀವಿ. ಎಲ್ಲರೂ ಬಂದು ಹೋಗಿದ್ದಾರೆ, ಮುಖ್ಯಮಂತ್ರಿ ಎಲ್ಲರೂ ಹೇಳಿದ್ದಾರೆ, ಭರವಸೆ ಕೊಟ್ಟಿದ್ದಾರೆ, ಆದರೆ ನಮ್ಮ ಬೇಡಿಕೆ ಈಡೇರಿಸಿಲ್ಲ. ಅವ್ರ ಮುಖ್ಯ ಬೇಡಿಕೆ ಏನು ಬೇಡಿಕೆ? ಬೇಡಿಕೆ ಏನಂದರೆ ನಮ್ಗೆ ಎಲ್ಲರಿಗೂ ಸಮಾನಾಂತರ ಪರಿಹಾರ ಕೊಡಿ. ಏನು 3,000, 4,000 ಇಂದ 5,000 ಏನು 6,000 ಏನು ಕೊಟ್ಟಿರಿ, ಈಗ 88,000 ಜಡ್ಜ್ಮೆಂಟ್ ಆಗ್ಯದ. ನಮ್ಮ ಕೊಡೋದೇ ದುಡ್ಡು ಕೊಡಬೇಡಿ ನಮಗೆ ಅಂದ. ಯಾಕಂದ್ರೆ ಎಷ್ಟು ದುಡ್ಡು ಕೊಡಬೇಕಿತ್ತು ಅದ್ರ ಕೊಡ್ಲಕ್ಕಂದ್ರೆ ನಿಮ್ಗೆ ಯಾಕೆ ಅಯೋಗ್ಯತೆ ಇಲ್ಲ. ಎಲ್ಲರೂ ಸಮಾನಾಂತರ ಭೂಮಿ ಅದ, ಸಮಾನಾಂತರ ಭೂಮಿಗೆ ಸಮಾನಾಂತರ ಬೆಲೆ ಕೊಡಬೇಕಲ್ಲ. ರೈತರು ದೇಶದ ಬೆನ್ನೆಲುಬು ಅಂತೀರಿ, ಎಲ್ಲಿ ದೇಶದ ಬೆನ್ನೆಲುಬು? ಇವತ್ತು ಬೀದರ್ ಜಿಲ್ಲೆಗೆ ಜೀವನಾಡಿ ಕಾರಂಜಾ ಅಂತ ಹೇಳ್ತೀರಿ. ಕಾರಂಜಾ ಅಂದ್ರೆ ಭೂಮಿ ಕಳ್ಕೊಂಡವ್ರಿಗೆ ಅಂದ ಇವ್ರಿಗೇನು ಮರ್ಯಾದೆ ಇಲ್ಲ. ಇವ್ರಿಗೆ ಏನಾದರೂ ಇದರಲ್ಲೆಲ್ಲ ಪ್ರಜೆಯಲ್ಲಿ ಈಗ ಇಲ್ಲಿ ನಮ್ಮಲ್ಲಿ ಪ್ರಜಾಪ್ರಭುತ್ವ ಅದನ್ನ ಇಲ್ಲ. ಈಗ ನಮಗೆ ಅರ್ಥ ಆಗ್ತಾ ಇಲ್ಲ. ಯಾಕಂದ್ರೆ ನಾವು ಕಷ್ಟಪಟ್ಟು ಭೂಮಿ ಏನಾದ್ರೆ ಗೊತ್ತಿದೆ ಕಳ್ಕೊಂಡು ಬೀದಿ ಪಾಲಾಗಿದ್ದೆವು. ನಮಗೆ ಏನಾದರೂ ಅನ್ಯಾಯ ಆದಮೇಲೆ ಇಷ್ಟಾದ್ರೂ ನಾವು ಸತತ ಹೋರಾಟ ಮಾಡಿ ವಿಧಾನಸೌಧದಲ್ಲಿ 3ನೇ ಮಾಡಿದಲ್ಲಿ ಸಭೆ ಮಾಡಿ ನೀವು ಇಲ್ಲಿವರೆಗೆ ಸಮಸ್ಯೆ ಬಗೆಹರಿಸಲ್ಲ. ಹೋದ ಅಧಿವೇಶನದಲ್ಲಿ DK ಇದು ಕಾರಂಜಾ ಸಂತ್ರಸ್ತ ಚಂದ್ರಶೇಖರ್ ಪಾಟೀಲ್ ಅವರ ಮಾತು ಅಂತ ಹೇಳ್ಬೋದು. ಈ ನೊಂದ ರೈತರದು ಕಣ್ಣೀರು ಸುಟ್ಟಂತ ಕೆಲಸ ನಮ್ಮನಾಳುವ ಸರ್ಕಾರ ಮಾಡಲೇಬೇಕಾಗಿದೆ. ಇಲ್ಲಾಂದ್ರೆ ರಿಪಬ್ಲಿಕ್ ಜನರ ಧ್ವನಿ, ನಿಮ್ಮ ಧ್ವನಿ, ನಾವಂತೂ ರೈತರ ಧ್ವನಿ ಆಗ್ತೀವಿ ಅಂತ ಹೇಳ್ಬೋದು. ಕ್ಯಾಮ್ರಾ ಪರ್ಸನ್ ಭರತ್ ಜೊತೆ ನಾನು ಮಲ್ಲಿಕಾರ್ಜುನ ಮರ್ಕಲ, ರಿಪಬ್ಲಿಕ್ ಕನ್ನಡ, ಬೀದರ್. ಇನ್ನು ಕಾರಂಜಾದ ಸಂತ್ರಸ್ತರಿಗೆ ಇನ್ನೂ ಕೂಡ ಪರಿಹಾರ ಸಿಕ್ಕಿಲ್ಲ. 2.5 ವರ್ಷದಿಂದ ರೈತರು ಅಹೋರಾತ್ರಿ ಧರಣಿಯನ್ನ ಮಾಡ್ತಾ ಇದ್ದಾರೆ. ಇದು 2 ವರ್ಷದ ಸಮಸ್ಯೆ ಅಲ್ಲ, 4 ದಶಕಗಳ ಸಮಸ್ಯೆ. 28 ಹಳ್ಳಿ ರೈತರು ಫಲವತ್ತಾದ ಭೂಮಿಯನ್ನ ಕಳ್ಕೊಂಡಿದ್ದಾರೆ. ಒಬ್ಬರಿಗೂ ₹1, ₹5, 5, 10 ಸಾವಿರ ಕೊಟ್ರೆ ಏನಕ್ಕಾಗುತ್ತೆ? ರೈತರ ಪ್ರತಿಭಟನೆಗೆ ಸೊಪ್ಪು ಹಾಕಿಲ್ಲ ಬೀದರ್ ಜಿಲ್ಲಾಡಳಿತ. 15 ದಿನಗಳ ಒಳಗೆ ಪರಿಹಾರ ನೀಡೋದಕ್ಕೆ ಸರ್ಕಾರಕ್ಕೆ ಪತ್ರವನ್ನ ಬರೆದಿದ್ದಾರೆ, ಡೆಡ್ ಲೈನ್ ಕೊಟ್ಟಿದ್ದಾರೆ. ಪರಿಹಾರ ನೀಡದೇ ಇದ್ರೆ ಸಾಮೂಹಿಕವಾಗಿ ಆತ್ಮಹತ್ಯೆಯನ್ನ ಮಾಡ್ಕೊಳ್ತೀವಿ ಅಂತ ಎಚ್ಚರಿಕೆ ಕೊಟ್ಟಿದ್ದಾರೆ ರೈತರು. ಕಾರಂಜಾ ಸಂತ್ರಸ್ತರು ಬೀದರ್ ಜಿಲ್ಲಾಧಿಕಾರಿ SP ಅವರಿಗೆ ಡೆಡ್ ಲೈನ್ ಅನ್ನು ನೀಡಿದ್ದಾರೆ. ಕಾರಂಜಾ ಜಲಾಶಯಕ್ಕೆ ಭೂಮಿ ಕಳೆದುಕೊಂಡಂತ ರೈತರು 15,000 ಎಕರೆ ಭೂಮಿಯನ್ನ, ಫಲವತ್ತಾದ ಭೂಮಿಯನ್ನ ಕಳ್ಕೊಂಡಿದ್ದಾರೆ. ಅದಕ್ಕೆ ಪ್ರತಿಯಾಗಿ 28 ಹಳ್ಳಿಯ ರೈತರಿಗೆ ಇನ್ನೂ ಏನು ಪರಿಹಾರ ಸಿಕ್ಕಿಲ್ಲ.
ಹೀಗಾಗಿ 15 ದಿನಗಳ ಗಡುವನ್ನ ಕೊಟ್ಟಿದ್ದಾರೆ. 15 ದಿನಗಳ ಒಳಗಡೆ ನಮಗೆ ಪರಿಹಾರ ಸಿಗ್ಲಿಲ್ಲ ಅಂತಂದ್ರೆ ಎಲ್ಲ ರೈತರು ಸೇರಿ ನಾವು ಸಾಮೂಹಿಕವಾಗಿ ಆತ್ಮಹತ್ಯೆಯನ್ನ ಮಾಡ್ಕೊಳ್ತೀವಿ ಅಂತ ಎಚ್ಚರಿಕೆಯನ್ನ ನೀಡಿದ್ದಾರೆ. ಗಡಿ ಜಿಲ್ಲೆ ಬೀದರ್ನ ರೈತರ ಜೀವನಾಡಿ ಕಾರಂಜ ಜಲಾಶಯದಲ್ಲಿ ಒಂದಿಲ್ಲ ಎರಡಿಲ್ಲ 15,000 ಎಕರೆ ಭೂಮಿಯನ್ನ ಕಳೆದುಕೊಂಡು 28 ಹಳ್ಳಿಯ ನೂರಾರು ರೈತ ಕುಟುಂಬಗಳು ಬೀದಿ ಪಾಲಾಗ್ಯಾವ. 15 ದಿನ ಒಳಗಡೆ ಸರ್ಕಾರ ನಮ್ಮ ಬೇಡಿಕೆಗೆ ಸ್ಪಂದಿಸಿದ್ರೆ ನಾವು ಸಾಮೂಹಿಕ ಆತ್ಮಹತ್ಯೆ ಮಾಡ್ಕೋತೀವಿ ಅಂತೇಳಿ ಈಗಾಗಲೇ ಸರ್ಕಾರ ಜಿಲ್ಲಾಡಳಿತದವರು ಎಚ್ಚರಿಕೆ ಕೂಡ ಕೊಟ್ಟಿದ್ದಾರೆ. ನೋಡ್ಬೋದು ನೀವು ಈಗಾಗಲೇ ಈ ಒಂದು ಪತ್ರದಲ್ಲಿ ಒಂದು ವೇಳೆ 15 ದಿನ ಒಳಗಾಗಿ ನಮ್ಮ ಬೇಡಿಕೆಗಳನ್ನು ಬಗೆಹರಿದಿದ್ದರೆ ಎಲ್ಲ 28 ಹಳ್ಳಿಯ ಕಾರಂಜ ಸಂತ್ರಸ್ತರು ಸಾಮೂಹಿಕ ಆತ್ಮಹತ್ಯೆ ಮಾಡ್ಕೋತೀವಿ ಅಂತೇಳಿ ಕಾರಂಜ ಸಂತ್ರಸ್ತರು ನೋವಿನಿಂದ ಈ ಪತ್ರವನ್ನು ಬರೆದಿದ್ದಾರೆ. ಕಾರಣ ಜಿಲ್ಲಾ ಉಸ್ತುವಾರಿ ಸಚಿವರ ಕಚೇರಿ ಮುಂಭಾಗದಲ್ಲಿ ಕಳೆದ 2.5 ವರ್ಷಗಳಿಂದ ಏನು ಈಗಾಗಲೇ ಅಹೋರಾತ್ರಿ ಧರಣಿಯನ್ನು ಕಾರಂಜ ಸಂತ್ರಸ್ತರು ನಡೆಸ್ತಾ ಇದ್ದಾರೆ. 15,000 ಎಕರೆ ಭೂಮಿಯನ್ನು ಕಳ್ಕೊಂಡು ಭೂ ಪರಿಹಾರ ಆ ಸಂದರ್ಭದಲ್ಲಿ ಅವ್ರಿಗೆ 1,000, 5,000, 3,000, 10,000 ಈ ರೀತಿ ಏನು ಪರಿಹಾರ ಬಂದದ, ವೈಜ್ಞಾನಿಕ ಪರಿಹಾರ ಕೊಡಬೇಕು. ಈಗಾಗಲೇ ನ್ಯಾಯಾಲಯದ ಮೊರೆ ಹೋದಂಥ ರೈತರಿಗೆ ಏನು ನ್ಯಾಯಾಲಯ ಆದೇಶದ ಮೇರೆಗೆ ಏನು ಪರಿಹಾರನ ಸಿಕ್ಕ್ಯದ ಆ ಪರಿಹಾರ ನಮಗೆ ಬೇಕೇ ಬೇಕು, ಇಲ್ಲಾಂದ್ರೆ ನಾವು 15 ದಿವಸ ಒಳಗಡೆ ಸಾಮೂಹಿಕ ಆತ್ಮಹತ್ಯೆ ಮಾಡ್ಕೋತೀವಿ ಅಂತೇಳಿ ಕಾರಂಜ ಸಂತ್ರಸ್ತರು ನೋಡ್ಬೋದು ನೀವು ದೃಶ್ಯದಲ್ಲಿ. ಅವ್ರು ಸರ್ಕಾರಕ್ಕೆ ಎಚ್ಚರಿಕೆ ಕೊಟ್ಟರು ಅಂತ ಹೇಳ್ಬೋದು. ನಿಜಕ್ಕೂ ಈ ಒಂದು ದೇಶ ಅಭಿವೃದ್ಧಿ ರೈತರ ಅಭಿವೃದ್ಧಿ ಆದ್ರೆ ದೇಶ ಅಭಿವೃದ್ಧಿ ಆಗ್ತದ ಅಂತೇಳಿ ಜನಪ್ರತಿನಿಧಿಗಳು ರಾಜಕಾರಣಿಗಳು ಹೇಳ್ತಾರೆ. ನಿಜಕ್ಕೂ ಅವ್ರಿಗೆ ಸ್ವಲ್ಪ ಆದರೂ ಈ ರೈತರ ಬಗ್ಗೆ ಕಾಳಜಿ ಇದೆಯಾ ಎಂಬ ಪ್ರಶ್ನೆ ಸಹಜವಾಗಿ ಮೂಡ್ಲತ್ತದ. ಏನೊಂದು ಎಚ್ಚರಿಕೆ ಕೊಟ್ಟಿರಿ, 15 ದಿವಸ ಯಾರಿಗೆ ಗಡುವು ಕೊಟ್ಟಿರಿ, ಏನಿದೆ ಸರ್ ನಿಮ್ಗೆ? ನಾವು ಜಿಲ್ಲಾ ಆಡಳಿತಕ್ಕೆ, ಜಿಲ್ಲಾಧಿಕಾರಿ ಅವರಿಗೆ, ಆಮೇಲೆ SP ಅವರಿಗೆ, ಯಾಕಂದ್ರೆ ನಾವು 2.5 ವರ್ಷ ಆಯಿತು ನಾವೆಲ್ಲ ಅಹೋರಾತ್ರಿ ಧರಣಿ ಮಾಡ್ತಾ ಇದ್ದೀವಿ. ಎಲ್ಲರೂ ಬಂದು ಹೋಗಿದ್ದಾರೆ, ಮುಖ್ಯಮಂತ್ರಿ ಎಲ್ಲರೂ ಹೇಳಿದ್ದಾರೆ, ಭರವಸೆ ಕೊಟ್ಟಿದ್ದಾರೆ, ಆದರೆ ನಮ್ಮ ಬೇಡಿಕೆ ಈಡೇರಿಸಿಲ್ಲ. ಅವ್ರ ಮುಖ್ಯ ಬೇಡಿಕೆ ಏನು ಬೇಡಿಕೆ? ಬೇಡಿಕೆ ಏನಂದರೆ ನಮ್ಗೆ ಎಲ್ಲರಿಗೂ ಸಮಾನಾಂತರ ಪರಿಹಾರ ಕೊಡಿ. ಏನು 3,000, 4,000 ಇಂದ 5,000 ಏನು 6,000 ಏನು ಕೊಟ್ಟಿರಿ, ಈಗ 88,000 ಜಡ್ಜ್ಮೆಂಟ್ ಆಗಿದೆ. ನಮ್ಮ ಕೊಡೋದೇ ದುಡ್ಡು ಕೊಡಬೇಡಿ ನಮಗೆ ಅಂದ, ಯಾಕಂದ್ರೆ ಎಷ್ಟು ದುಡ್ಡು ಕೊಡಬೇಕಿತ್ತು ಅದ್ರ ಕೊಡ್ಲಕ್ಕಂದ್ರೆ ನಿಮ್ಗೆ ಯಾಕೆ ಅಯೋಗ್ಯತೆ ಇಲ್ಲ. ಎಲ್ಲರೂ ಸಮಾನಾಂತರ ಭೂಮಿ ಅದ, ಸಮಾನಾಂತರ ಭೂಮಿಗೆ ಸಮಾನಾಂತರ ಬೆಲೆ ಕೊಡಬೇಕಲ್ಲ. ರೈತರು ದೇಶದ ಬೆನ್ನೆಲುಬು ಅಂತೀರಿ, ಎಲ್ಲಿ ದೇಶದ ಬೆನ್ನೆಲುಬು? ಇವತ್ತು ಬೀದರ್ ಜಿಲ್ಲೆಗೆ ಜೀವನಾಡಿ ಕಾರಂಜ ಅಂತ ಹೇಳ್ತೀರಿ. ಕಾರಂಜ ಅಂದ್ರೆ ಭೂಮಿ ಕಳ್ಕೊಂಡವ್ರಿಗೆ ಅಂದ ಇವ್ರಿಗೇನು ಮರ್ಯಾದೆ ಇಲ್ಲ. ಇವ್ರು ಏನಾದರೂ ಈಗ ಇದರಲ್ಲೆಲ್ಲ ಪ್ರಜೆಯಲ್ಲಿ ಈಗ ಇಲ್ಲಿ ನಮ್ಮಲ್ಲಿ ಪ್ರಜಾಪ್ರಭುತ್ವ ಅದನ್ನ ಇಲ್ಲ. ಈಗ ನಮಗೆ ಅರ್ಥ ಆಗ್ತಾ ಇಲ್ಲ, ಯಾಕಂದ್ರೆ ನಾವು ಕಷ್ಟಪಟ್ಟು ಭೂಮಿ ಏನಾದ್ರೆ ಗೊತ್ತಿದೆ ಕಳ್ಕೊಂಡು ಬೀದಿ ಪಾಲಾಗಿದ್ದೆವು. ನಮಗೆ ಏನಾದರೂ ಅನ್ಯಾಯ ಆದಮೇಲೆ ಇಷ್ಟಾದ್ರೂ ನಾವು ಒಂದು ಸತತ ಹೋರಾಟ ಮಾಡಿ ವಿಧಾನಸೌಧದಲ್ಲಿ 3ನೇ ಮಾಡಿದಲ್ಲಿ ಸಭೆ ಮಾಡಿ ನೀವು ಇಲ್ಲಿವರೆಗೆ ಸಮಸ್ಯೆ ಬಗೆಹರಿಸಲ್ಲ. ಹೋದ ಅಧಿವೇಶನದಲ್ಲಿ DK ಶಿದ್ದು ಕಾರಂಜ ಸಂತ್ರಸ್ತ ಚಂದ್ರಶೇಖರ್ ಪಾಟೀಲ್ ಅವರ ಮಾತು ಅಂತ ಹೇಳ್ಬೋದು. ಈ ನೊಂದ ರೈತರದು ಕಣ್ಣೀರು ಸುಟ್ಟಂತ ಕೆಲಸ ನಮ್ಮ ನಾಳುವ ಸರ್ಕಾರ ಮಾಡಲೇಬೇಕಾಗಿದೆ. ಇಲ್ಲಾಂದ್ರೆ ರಿಪಬ್ಲಿಕ್ ಜನರ ಧ್ವನಿ, ನಿಮ್ಮ ಧ್ವನಿ, ನಾವಂತೂ ರೈತರ ಧ್ವನಿ ಆಗ್ತೀವಿ ಅಂತ ಹೇಳ್ಬೋದು. ಕ್ಯಾಮ್ರಾ ಪರ್ಸನ್ ಭರತ್ ಜೊತೆ ನಾನು ಮಲ್ಲಿಕಾರ್ಜುನ ಮರ್ಕಲ, ರಿಪಬ್ಲಿಕ್ ಕನ್ನಡ, ಬೀದರ್. ಇನ್ನು ಕಾರಂಜಾದ ಸಂತ್ರಸ್ತರಿಗೆ ಇನ್ನೂ ಕೂಡ ಪರಿಹಾರ ಸಿಕ್ಕಿಲ್ಲ. 2.5 ವರ್ಷದಿಂದ ರೈತರು ಅಹೋರಾತ್ರಿ ಧರಣಿಯನ್ನ ಮಾಡ್ತಾ ಇದ್ದಾರೆ. ಇದು 2 ವರ್ಷದ ಸಮಸ್ಯೆ ಅಲ್ಲ, 4 ದಶಕಗಳ ಸಮಸ್ಯೆ. 28 ಹಳ್ಳಿ ರೈತರು ಫಲವತ್ತಾದ ಭೂಮಿಯನ್ನ ಕಳ್ಕೊಂಡಿದ್ದಾರೆ. ಒಬ್ಬರಿಗೂ 1 ರೂಪಾಯಿ, 5 ರೂಪಾಯಿ, 5, 10 ಸಾವಿರ ಕೊಟ್ರೆ ಏನಕ್ಕಾಗುತ್ತೆ? ರೈತರ ಪ್ರತಿಭಟನೆಗೆ ಸೊಪ್ಪು ಹಾಕಿಲ್ಲ ಬೀದರ್ ಜಿಲ್ಲಾಡಳಿತ. 15 ದಿನಗಳ ಒಳಗೆ ಪರಿಹಾರ ನೀಡೋದಕ್ಕೆ ಸರ್ಕಾರಕ್ಕೆ ಪತ್ರವನ್ನ ಬರೆದಿದ್ದಾರೆ, ಡೆಡ್ ಲೈನ್ ಕೊಟ್ಟಿದ್ದಾರೆ. ಪರಿಹಾರ ನೀಡದೇ ಇದ್ರೆ ಸಾಮೂಹಿಕವಾಗಿ ಆತ್ಮಹತ್ಯೆಯನ್ನ ಮಾಡ್ಕೊಳ್ತೀವಿ ಅಂತ ಎಚ್ಚರಿಕೆ ಕೊಟ್ಟಿದ್ದಾರೆ ರೈತರು. ಕಾರಂಜ ಸಂತ್ರಸ್ತರು ಬೀದರ್ ಜಿಲ್ಲಾಧಿಕಾರಿ SP ಅವರಿಗೆ